ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿರುವಂಥ ಒಂದು ಹೊಸ ರೀತಿಯಾಗಿರುವಂಥ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಡಿಸೈನು ನೋಡಿ. ಕಸ್ಟಮರ್ ಸ್ಯಾರಿ ಬಂದುಬಿಟ್ಟು ಈ ರೀತಿಯಾಗಿದೆ. ಪಲ್ಲು ಕಲರ್ ಏನಿದೆ ಅಲ್ವಾ, ಅದೇ ಕಲರಲ್ಲೇ ಬಾರ್ಡರ್ ಬಂದಿದೆ, ಲೈಟ್ ಕಲರಲ್ಲಿ. ಹಾಗೆ ಬಾಡಿ ಕಲರ್ ಬಂದುಬಿಟ್ಟು ಈ ರೀತಿಯಾಗಿ ಫ್ಲವರಲ್ಲಿದೆ. ಇಲ್ಲಿ ಏನು ಫ್ಲವರಲ್ಲಿ ನಮಗೆ ಬ್ರೌನಿಷ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಆ ಕಲರನ್ನು ಥ್ರೆಡನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಒಂದು ಬ್ರೈಡಲ್ ಡಿಸೈನನ್ನು ಟ್ರೈ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಬೀಡ್ಸು ಏನು ಬೇಡ ಅಂತ ಹೇಳಿದರು, ಹಾಗಾಗಿ ಇವತ್ತು ಬೀಡ್ಸ್ ಏನು ಯೂಸ್ ಮಾಡ್ದೇನೆ ಇವತ್ತು ಬ್ರೈಡಲ್ ಡಿಸೈನನ್ನು ಟ್ರೈ ಮಾಡ್ತಾ ಇದ್ದೀನಿ. ಕ್ರೋಶ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ ನೋಡಿ. ಈಗ 6 ಎಳೆ ದಾರನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ, ಜಸ್ಟ್ ಅದು ಸೇಫ್ಟಿಗಾಗಿ. ಅದಾದಮೇಲೆ 4 ಚೈನನ್ನು ಹಾಕ್ಕೊಳ್ಳೋಣ ನೋಡಿ. ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ನೋಡಿ, ಈ ರೀತಿ ಎಳಿಬಾರ್ದು, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಮತ್ತೆ 1 2 3 ಚೈನನ್ನು ಹಾಕ್ಕೋಬೇಕು. ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ, 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 4 5 ಈ ರೀತಿ 5 ಚೈನನ್ನು ಹಾಕ್ಕೊಂಡು ನೋಡಿ, ಒಂದು ಸ್ವಲ್ಪ ಒಂದು ಚೈನಷ್ಟು ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು ನೋಡಿ. 4 ಚೈನ್ ಹಾಕ್ಕೊಂಡಿದ್ದೀನಿ, 3 ಚೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ 5 ಚೈನ್ಸನ್ನು ಹಾಕ್ಕೊಳ್ಳೋಣ. 2 3 4 5 ಈ ರೀತಿ 5 ಚೈನನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು ನೋಡಿ. ಈ ರೀತಿ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆಗೆ ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. ಈಗ ಅದೆಲ್ಲಿಗೆ ಬರುತ್ತೆ, ಮತ್ತೆ ಇಲ್ಲಿ 3 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆ ನೋಡಿ, ಆ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದಾದಮೇಲೆ ಸೀರೆನ ಮುಂದಕ್ಕೆ ತಿರುಗಿಸ್ಕೊಳ್ಳೋಣ ನೋಡಿ. ಈ ರೀತಿ ಮುಂದಕ್ಕೆ ತಿರುಗಿಸ್ಕೊಂಡಾದಮೇಲೆ ಈಗ ಕ್ರೋಶ ಮೇಲೆ ದಾರ ತಗೊಂಡು ಈ 5 ಚೈನ್ ಏನಿದೆ ನೋಡಿ, ಇಲ್ಲಿ ಅದ್ರ ಒಳಗಡೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬರಬೇಕು. ಇಲ್ಲಿ 3 ಚೈನ್ ಇದೆ ಅಲ್ವಾ, ಅಷ್ಟೇ ಉದ್ದಕ್ಕೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ 3 ಚೈನ್ ಕಾಣಿಸ್ತಾ ಇದೆ ನೋಡಿ, ಅಷ್ಟೇ ಉದ್ದಕ್ಕೆ ಒಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಹೋಗಬೇಕು. ಈ 3 ಚೈನ್ ಇದು 5 ಚೈನ್ ಏನು ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಇಡಿಸುತ್ತೋ ನೋಡಿಕೊಂಡು ಅಷ್ಟು ಡಬಲ್ ಕ್ರೋಶಗಳನ್ನ ಒಂದೇ ಸೈಜಲ್ಲಿ ನೀಟಾಗಿ ಹಾಕ್ಕೊತಾ ಹೋಗಬೇಕು. ಡಿಸೈನ್ನ ನಾವು ಎಷ್ಟು ನೀಟಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಡಬಲ್ ಕ್ರೋಶಗಳನ್ನ ನೀಟಾಗಿ ಒಂದೇ ಸೈಜಲ್ಲೇ ಬರೋ ರೀತಿಯಲ್ಲಿ ಹಾಕ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಈ 5 ಚೈನ್ ಗ್ಯಾಪನ್ನು ಕಂಪ್ಲೀಟ್ ಆಗೋವರೆಗೂ ನಾನು ಅದೇ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಫಸ್ಟ್ ಆರ್ಚಲ್ಲಿ ನಾವು ಎಷ್ಟು ಡಬಲ್ ಕ್ರೋಶಗಳನ್ನ ಮಾಡ್ಕೊತೀವೋ ಅಷ್ಟೇ ಡಬಲ್ ಕ್ರೋಶಗಳನ್ನ ಎಲ್ಲ ಆರ್ಚಲ್ಲೂ ನಾವು ಮಾಡ್ಕೋಬೇಕಾಗುತ್ತೆ. ನನಗಿಲ್ಲಿ ಒಂದು 13 ಡಬಲ್ ಕ್ರೋಶಗಳು ಇಡಿಸುತ್ತೆ, ಹಾಗಾಗಿ ಒಂದು 13 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಒಂದು 13 ಡಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಈಗ ನೋಡಿ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು. ಈ ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ನೋಡಿ. ಒಂದು ಚೈನಷ್ಟು ಗ್ಯಾಪನ್ನು ಬಿಟ್ಟು ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ 5 ಚೈನ್ಸನ್ನು ಹಾಕ್ಕೋಬೇಕು. ಮತ್ತು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶ ಇದೆ ಅಲ್ಲ, ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸನ್ನು ಹಾಕ್ಕೊಂಡು ಈ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಸೀರೆನ ಮುಂದಕ್ಕೆ ತಿರುಗಿಸ್ಕೋಬೇಕು.
ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಳ್ಳಿ. ಈ ರೀತಿ ಕ್ರೋಶ ಮೇಲೆ ದಾರ ತಗೊಂಡು ಈ 5 ಚೈನ್ ಗ್ಯಾಪಿಂದ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೋಬೇಕು, ಮತ್ತು 2 ಒಂದು ಮಾಡ್ಕೋಬೇಕು. ಫಸ್ಟ್ ಆರ್ಚಲ್ಲಿ ನಾವು 13 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಲ್ವ, ಇಲ್ಲಿ ನಾವು 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಹಾಗಾಗಿ ಇಲ್ಲಿ ನಾವು ಸೆಕೆಂಡ್ ಆರ್ಚಲ್ಲಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ತಾ ಇರೋದ್ರಿಂದ ಡಿಸೈನ್ ಒಂದು ಸ್ವಲ್ಪ ಕಂಪ್ಲೀಟಾಗಿ ನೋಡಿಕೊಂಡ್ರೆ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೋಡಿ, ನಾನಿಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ 7 ಡಬಲ್ ಕ್ರೋಶ ಆಗಿದೆ. ಇಲ್ಲಿ ನಾವು 13 ಡಬಲ್ ಕ್ರೋಶ ಮಾಡ್ಕೊಂಡಿದ್ವಿ. ಇಲ್ಲಿ ನಾವು ಸೆಕೆಂಡ್ ಆರ್ಚಲ್ಲಿ 7 ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 1 2 3 ಚೈನನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿ 1 2 3 ಮೂರನೇ ಗ್ಯಾಪಲ್ಲಿ ಈ ರೀತಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಕೆಳಗಡೆ ಡಬಲ್ ಕ್ರೋಶ ಏನಿದೆ ಅಲ್ವಾ, ಅಲ್ಲಿ 3ನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈಗ 5 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 5 ಚೈನನ್ನು ಹಾಕ್ಕೊಂಡು ಇಲ್ಲಿ ಸೆಕೆಂಡ್ ಆರ್ಚಲ್ಲಿ ಏನಿದೆಲ್ಲ ಗ್ಯಾಪು, ಇಲ್ಲಿ ನಾವು ಫಸ್ಟ್ ಆರ್ಚಲ್ಲಿ 5 ಗ್ಯಾಪ್ ಇದೆ ತಾನೇ, ಇಲ್ಲಿ ಕಂಬಗಳು ಬರುತ್ತೆ. ಅದೇ ರೀತಿ ಈ ಕಡೆನೂ ನಾವು 5 ಕಂಬಗಳನ್ನ ಬಿಟ್ಟು ಇಲ್ಲಿ 5ನೇ ಕಂಬಕ್ಕೆ ನಾವು 1 2 3 4 5 5ನೇ ಕಂಬಕ್ಕೆ ನೋಡಿ ಕಂಬದ ಹೋಲ್ ಗ್ಯಾಪಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಇವಾಗ 2 ಗ್ಯಾಪನ್ನು ಬಿಟ್ಟು 3ನೇ ಗ್ಯಾಪಲ್ಲಿ ನಾವಿಲ್ಲಿ ಸಿಂಗಲ್ ಕ್ರೋಶನ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ 3ನೇ ಗ್ಯಾಪಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಆದಮೇಲೆ ಸೀರೆನ ಮತ್ತೆ ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ಇವಾಗ ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಅಷ್ಟೇ ಗ್ಯಾಪಿಗೆ ನಾವು ಇವಾಗ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಳೋದು, ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದೇ ರೀತಿ ಡಬಲ್ ಕ್ರೋಶಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನಾವು 13 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ಡಿಸೈನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ಯಾವುದೇ ರೀತಿ ಬೀಡ್ಸ್ ಏನು ಬೇಡ ಅನ್ನೋಂಥವ್ರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು. ಬೀಡ್ಸ್ ಇಲ್ಲದೆ ಇದ್ರೂ ಸಹ ಸ್ಯಾರಿ ಕುಚ್ಚು ಏನಿದೆ ಅಲ್ವಾ, ಇದು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಈ ಸ್ಯಾರಿ ಬಂದುಬಿಟ್ಟು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ 13 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದೇ ಅಳತೆಯಲ್ಲೇ ಬರಬೇಕು ಡಬಲ್ ಕ್ರೋಶಗಳು. ತುಂಬ ಲೂಸಾಗೂ ಹಾಕಬೇಡಿ, ತುಂಬ ಟೈಟಾಗೂ ಹಾಕಬೇಡಿ. ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕೌಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಫಸ್ಟ್ ಆರ್ಚ್ ಮೇಲೆ ಇನ್ನೊಂದು ಆರ್ಚ್ ಬರುತ್ತೆ. ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ವ, ಆ 3 ಚೈನ್ ಒಳಗಡೆ ಒಂದು ಸಾರಿ ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. ಅದಾದಮೇಲೆ ಲಾಸ್ಟ್ ಕಂಬ ಏನಿದೆ ಅಲ್ವಾ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇಲ್ಲಿ 2 ಸಾರಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು ಡಬಲ್ ಕ್ರೋಶಗಳನ್ನ. ಇನ್ನು 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮಾಡ್ಕೋಬೇಕು. ಮತ್ತು ಈಗ ದೊಡ್ಡದು ಚಿಕ್ಕದು ಈ ರೀತಿಯಾಗಿ ಆಗಬಾರ್ದು. ಡಬಲ್ ಕ್ರೋಶ ಸೈಜ್ ಒಂದೇ ಅಳತೆಯಲ್ಲೇ ಬರೋ ರೀತಿಯಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈಗ ಈ ರೀತಿಯಾಗಿ ಬರುತ್ತೆ. ಕಂಪ್ಲೀಟ್ ಆಗಿದೆ. 13 ಡಬಲ್ ಕ್ರೋಶ ಆಯಿತು. ಈಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಮತ್ತೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. 4 ಚೈನ್ಸನ್ನು ಹಾಕ್ಕೋಬೇಕು. ಕುಚ್ಚು ಕಟ್ಟಲಿಕ್ಕೆ ಇಲ್ಲಿ ನಾವು 4 ಚೈನ್ಸನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಲಾಕ್ ಮಾಡ್ಕೋಬೇಕು. ಮತ್ತು ಈಗ 3 ಚೈನ್ಸನ್ನು ಹಾಕ್ಕೊಳ್ಳೋಣ.
3 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೋಬೇಕು. ಡಿಸೈನ್ ಅದೇ ರೀತಿ ಫಸ್ಟ್ ಆರ್ಚ್ ಚೈನ್ ನಾವು ಹಾಕಿರ್ತೀವಲ್ಲ ಅದೇ ರೀತಿ ಇಲ್ಲೂ ಸಹ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಚೈನ್ ಗ್ಯಾಪಷ್ಟು ಒಳಗಡೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಮತ್ತೆ 5 ಚೈನ್ಸನ್ನು ಹಾಕ್ಕೊಂಡು ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ಇಲ್ಲೇನು ಸಿಂಗಲ್ ಕ್ರೋಶ ಇದೆ ನೋಡಿ ಅದ್ರ ಮೇಲೇ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶದ ಮೇಲೇ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ಸೀರೆನ ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ಮುಂದಕ್ಕೆ ತಿರುಗಿಸ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲಿ ಆ ಗ್ಯಾಪಲ್ಲಿ 13 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ಅಷ್ಟೇ ನೋಡಿ, ತುಂಬ ಸಿಂಪಲ್ ಆಗಿದೆ, ಈಸಿಯಾಗಿದೆ, ಕ್ವಿಕ್ಕಾಗಿ ಹಾಕ್ಕೋಬೋದು. ಒಂದು ಬ್ರೈಡಲ್ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ 13 ಡಬಲ್ ಕ್ರೋಶ ಆದಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 5 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಒಂದು ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು. ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಈ 5 ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಇದೆ ನೋಡಿ ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಆರ್ಚ್ ಡಿಸೈನನ್ನು ನೀವು ನೋಡಿಕೊಂಡ್ರೆ ಆರಾಮಾಗಿ ಟ್ರೈ ಮಾಡ್ಬೋದು. ನೋಡಿ ಈ ರೀತಿ ಆದಮೇಲೆ ಕ್ರೋಶ ಮೇಲೆ ದಾರ ತಗೊಂಡು 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿ 5 ಚೈನ್ ಗ್ಯಾಪಲ್ಲಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸೆಕೆಂಡ್ ಆರ್ಚಿಗೆ ನಾವು 7 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ 7 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. 7 ಡಬಲ್ ಕ್ರೋಶ ಆಗಿದೆ. ಈಗ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು 1 2 3 ಚೈನನ್ನು ಹಾಕ್ಕೊಂಡು ಫಸ್ಟ್ ಗ್ಯಾಪ್ ಏನಿದೆ ಡಬಲ್ ಕ್ರೋಶದ್ದು 1 2 3 ಮೂರನೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ 5 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಸೆಕೆಂಡ್ ಆರ್ಚಲ್ಲಿ ಫಸ್ಟ್ ಆರ್ಚಲ್ಲಿ ಏನಿದೆ ಅಲ್ವಾ 1 2 3 4 5 ಐದನೇ ಗ್ಯಾಪಲ್ಲಿ ನಾವು ಇವಾಗ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು 1 2 3 ಚೈ ಗ್ಯಾಪನ್ನು ಬಿಟ್ಟು ಮೂರನೇ ಗ್ಯಾಪಲ್ಲಿ ನಾವು ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊತೀನಿ ಸ್ಯಾರಿ ಪೂರ್ತಿ. ಈಗ ಸೀರೆನ ಮುಂದಕ್ಕೆ ತಿರುಗಿಸ್ಕೊಂಡು ಇಲ್ಲಿ ನಾವು 13 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ಕ್ರೋಶ ಮೇಲೆ ದಾರ ತೊಗೊಳೋದು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೊಳೋದು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊತೀನಿ. ಈ ಆರ್ಚ್ ಆದಮೇಲೆ ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ 13 ಡಬಲ್ ಕ್ರೋಶ ಆಗಿದೆ. ಅದಾದಮೇಲೆ ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಮೇಲೆ ಅದ್ರ ಒಳಗಡೆ ಹೋಗಿಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ ಒಂದು ಡಬಲ್ ಕ್ರೋಶದ ಲಾಸ್ಟ್ ಡಬಲ್ ಕ್ರೋಶದ ಮೇಲೆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೋಬೇಕು ಡಬಲ್ ಕ್ರೋಶಗಳನ್ನ. ಇನ್ನು 6 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ, ಕಂಪ್ಲೀಟ್ ಆಗಿದೆ. ಈಗ ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ತುಂಬ ಸಿಂಪಲ್ ಆಗಿದೆ ಅಲ್ವಾ ಹಾಕೋದು. ಆದರೆ ನೋಡಲಿಕ್ಕೆ ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ನೀವು ಬೇಕು ಅಂದರೆ ನಾರ್ಮಲಾಗಿ ಬೇಬಿ ಕುಚ್ಚನ್ನು ಸಹ ಕಟ್ಕೋಬೋದು. ಇಲ್ಲ ಅಂದರೆ ನಾನು ಕುಚ್ಚನ್ನು ರಿಂಗನ್ನು ಹಾಕಿಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ.
ಕಟ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾವು ಆರ್ಚ್ ಮಾಡಿದ್ದೀವಲ್ಲ, ಅಲ್ಲಿ ಬೇಕು ಅಂದರೆ ಇದೇ ರೀತಿಯಾಗಿ ಖಾಲಿ ಬಿಟ್ಕೋಬೋದು. ನೋಡಿ, ಇಲ್ಲಿ ಲಾಸ್ಟಲ್ಲಿ ನನಗೆ ಕುಚ್ಚು ಕಟ್ಟೋಷ್ಟು ಗ್ಯಾಪನ್ನು ಪ್ಲೇಸ್ ಸಿಗಲಿಲ್ಲ, ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆರ್ಚ್ ಏನಿದೆ ಅಲ್ವ, ಅಲ್ಲಿಗೆ ನಾನು ಸ್ಟೋನ್ ಬೀಡ್ಸನ್ನು ಹಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಕುಚ್ಚನ್ನು ನೋಡಿ ನಾನು ಈ ರೀತಿ ರಿಂಗನ್ನು ಇಟ್ಬಿಟ್ಟು ಕುಚ್ಚನ್ನು ಕಟ್ಟಿದ್ದೀನಿ. ಕಸ್ಟಮರ್ ಈ ರೀತಿಯಾಗಿ ಕೇಳಿದ್ರಿಂದ ನಾನು ಅದೇ ರೀತಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಪ್ಲೇನ್ ಕುಚ್ಚು ಬೇಕು ಅಂದರೂ ಸಹ ಕಟ್ಕೋಬೋದು. ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಕಟ್ಕೋಬೋದು. ಲುಕ್ ವೈಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ. ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಸಿಂಗಲ್ ಸ್ಟೆಪ್ಪಲ್ಲೇ ಎಷ್ಟು ಚೆನ್ನಾಗಿ ನೀಟಾಗಿ ಹಾಕ್ಬೋದು. ಈ ರೀತಿಯಾಗಿ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ಗೆ ನಾವು 650ಇಂದ 700ವರೆಗೂ ಚಾರ್ಜಸ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.